ಸೃಷ್ಟಿ ಯೋಜನೆಯಡಿ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳಾದ 6 ತಿಂಗಳಿನಿಂದ 6 ವರ್ಷದ ಮಕ್ಕಳಿಗೆ ಮತ್ತು ಮಾತೃಪೂರ್ಣ ಯೋಜನೆಯಡಿ ಬಾಣಂತಿಯರಿಗೆ ಮೊಟ್ಟೆ ನೀಡುವ ಸೃಷ್ಟಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಯಾವುದೇ ವೆಚ್ಚವಿಲ್ಲದೆ ಮೊಟ್ಟೆಯನ್ನು ಒದಗಿಸಲು ಫಲಾನುಭವಿಗಳ ಹಿತದೃಷ್ಟಿಯಿಂದ ಮೊಟ್ಟೆ ಖರೀದಿಸಲು ತಗುಲುವ ಮೊತ್ತವನ್ನು 3 ತಿಂಗಳ ಮುಂಗಡವಾಗಿ ಬಾಲ ವಿಕಾಸ ಸಮಿತಿ ರಚನೆ ಮಾಡಿ ಬಾಲ ವಿಕಾಸ ಸಮಿತಿ ಜಂಟಿ ಖಾತೆಗೆ ಹಣ ಜಮೆಗೊಳಿಸಬೇಕು. ಆದರೆ ಇಲ್ಲಿ ಯಾವುದೂ ಕೂಡ ನಡೀತಾ ಇಲ್ಲ ಎಂದು ಜಯ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ತಿಳಿಸಿದ್ದಾರೆ. ಅನುಮತಿ 17/12/2024 ಆದೇಶ ಹೊರಡಿಸಿದ್ರೂ ಸಹ ಇಲ್ಲಿಯವರೆಗೆ ಕಲಬುರಗಿ ಜಿಲ್ಲೆ ಯಾವುದೇ ತಾಲೂಕಿನಲ್ಲಿ ಬಾಲ ವಿಕಾಸ ಸಮಿತಿ ರಚನೆ ಮಾಡದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಈ ಹಿಂದೆ ಕೋಳಿ ಮೊಟ್ಟೆ ಸರಬರಾಜು ಮಾಡಲು ಟೆಂಡರ್ ಪಡೆದಿರುವ ವಿಕೆ ರಂಗರೇಜ್ ಆ್ಯಂಡ್ ಸನ್ಸ್ ಬಾಗಲಕೋಟೆ ಮತ್ತು ಮಾರುತಿ ಆಕ್ರೋಸ್ ತೋಟಪಾಲ ಆಂಧ್ರಪ್ರದೇಶದವರೇ ಒಂದು ಕೋಳಿ ಮೊಟ್ಟೆಗೆ ರೂಪಾಯಿ 5.84ರಂತೆ 50 ಗ್ರಾಂ ಕೋಳಿ ಮೊಟ್ಟೆ ಸರಬರಾಜಿಗೆ ಉಪಗುತ್ತಿಗೆ ನೀಡಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಸುಮಾರು 3 ತಿಂಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಬಾಲ ವಿಕಾಸ ಸಮಿತಿಯನ್ನು ರಚನೆ ಮಾಡಿಲ್ಲ. ಇದನ್ನು ನೋಡಿದರೆ ಇದರಲ್ಲಿ ಕಲಬುರಗಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಡಿ ಹಾಗೂ ಆಯಾ ತಾಲೂಕಿನ ಎಲ್ಲ ಸಿಡಿಪೋ ಅಧಿಕಾರಿಗಳು ಶಾಮಲಾಗಿದ್ದು ಕಂಡುಬರುತ್ತದೆ. ಕೂಡಲೇ ಇದನ್ನು ತನಿಖೆ ಮಾಡಬೇಕು. ಇದರಲ್ಲಿ ಭಾಗಿಯಾಗಿರುವ ಈ ಮೇಲಿನ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಮಲ್ಲಿಕಾರ್ಜುನ್ ಸಾರವಾಡ್ ಅವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ರಚನೆ ಮಾಡಿಲ್ಲ. ರಚನೆ ಮಾಡಲಾರ್ದೆ ಹಿಂದೆ ಏನು ಸಪ್ಲೈ ಮಾಡ್ತಿದ್ರಲ್ಲ ಯಾರಪ್ಪ ಅಂದರೆ ವಿಕೆ ರಂಗರೇಜ್ ಬಾಗಲಕೋಟೆಯವರು ಮತ್ತು ಆಂಧ್ರ ಪ್ರದೇಶದ ಮಾದೃತ್ರಿ ಆಗ್ರೋಜ್ ಅಂತೇಳಿ ಇವರು ಹಿಂದೆ ಅವರಿಗೆ ಟೆಂಡರ್ ಆಗಿತ್ತು. ಆದರೆ ಅವರೇ ಸಹ ಇನ್ನೂ ಸಹ ಅದ್ರ ಜೊತೆ ಇವರಿಗೆ ಟೆಂಡರ್ ನೀಡಬೇಕಾದಾಗ ಸರ್ಕಾರವಾದ ಒಂದು ಸ್ಪಷ್ಟವಾದ ಒಂದು ಆದೇಶವನ್ನು ಹೊರಡಿಸ್ತದೆ. ಏನಪ್ಪ ಅಂದರೆ ಉಪ ಟೆಂಡರನ್ನು ಕೊಡಬಾರ್ದು, ಯಾರಿಗೆ ಟೆಂಡರ್ ಆಗಿದೆ ಅವರೇ ಸಪ್ಲೈ ಮಾಡಬೇಕು ಅಂತ ಹೇಳ್ತದೆ. ಆದರೆ ಇವತ್ತು ಸರ್ಕಾರದ ಆದೇಶ ಒಂದು ಕಡೆ ಗಾಳಿಗೆ ತೋರ್ತದೆ, ಇನ್ನೊಂದು ಕಡೆ ಅವರನ್ನೇ ಕಂಟಿನ್ಯೂ ಮಾಡ್ತದೆ ಮಾಡಿ ಆಯಾ ತಾಲೂಕಿನಲ್ಲಿ ಏನಪ್ಪ ಅಂದರೆ ಅಲ್ಲಿ ಯಾರು ಪ್ರಬಲರಾಗಿರ್ತಾರೋ ಯಾರು ಲೀಡರ್ಗಳಿರ್ತಾರೋ ಅವ್ರ ಅಡಿಯಲ್ಲಿ ಅವ್ರಿಗೆ ಟೆಂಡರ್ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಮೊಟ್ಟೆನೇ ಸಪ್ಲೈ ಮಾಡೋದಿಲ್ಲ. ಇವತ್ತು 6 ಮಕ್ಕಳಿಗೆ 17 ಮೊಟ್ಟೆ ಕೊಡಬೇಕಂತೇಳಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಬಾಣಂತಿಯರಿಗೆ 23 ಮೊಟ್ಟೆ ಕೊಡಬೇಕಂತೇಳಿ ಸರ್ಕಾರದ ಆದೇಶ ಇದೆ. ಆದರೆ ಅವರು 2 ತಿಂಗಳಿಗೊಮ್ಮೆ ಯಾವಾಗೋ ಒಂದು ಸಾರಿ ಯಾರಾದರೂ ಕೇಳಿದರೆ 6 ಮಕ್ಕಳಿಗೆ ಒಂದು 6-7 ತತ್ತಿನೋ ಹೆಣ್ಮಕ್ಳಿಗೆ ಒಂದು 12 ತತ್ತಿಯನ್ನು ಕೊಡ್ತಾರೆ. ಆದರೆ ಏನಪ್ಪ ಅಂದರೆ ಯಾರೂ ಕೇಳಿಲ್ಲ ಅಂದರೆ ಇನ್ನು ಕೆಲವಷ್ಟು ತಾಲೂಕಿಗಳಲ್ಲಿ ಮೊಟ್ಟೆನೇ ಬಂದಿಲ್ಲ, ಆದರೆ ಬಿಲ್ ಪಾಸಾಗಿ ಬಿಲ್ ಇದಾಗುತ್ತೆ, ದುಡ್ಡು ಬರುತ್ತೆ, ಆದರೆ ಮೊಟ್ಟೆ ಸಪ್ಲೈ ಆಗೋಲ್ಲ. ಯಾಕಪ್ಪ ಅಂದರೆ ಇದಕ್ಕೆ ಮುಖ್ಯವಾಗಿ ಯಾರು ಕಾರಣ ಅಂದರೆ ನಮ್ಮ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಯಾಕಂದರೆ ಅವರು ಕೇಳಿದ್ರೆ ನಾನು ನಿನ್ನೆ ಹೋಗಿ ಅವರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆ ಕೇಳಿದ್ರೆ ಏನಂತಾರೆ ಅಂದರೆ ಇಲ್ಲ ಸರ್ ಆಗಿದೆ ಅದನ್ನು ನಾವು ಸರಿಪಡಿಸೋತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಹಿಂದೆ ಇದು ಹೋಗಿರೋದು ಎಲ್ಲಿಗೆ ಹೋಯಿತು? ಇನ್ನೊಂದು ಇರಲಿ, ವಿಶೇಷವಾಗಿ ಸರ್ಕಾರ ಏನು ಹೇಳ್ತಾರೆ 50 ಗ್ರಾಮದ ಮೊಟ್ಟೆಯನ್ನು ಕೊಡಬೇಕು ಮಿನಿಮಮ್ ಅಂತ ಹೇಳ್ತಾರೆ. ಆದರೆ ಇವತ್ತು ನಾವು ಕೆಲವಷ್ಟು ಅಂಗನವಾಡಿಗಳಲ್ಲಿ ಹೋಗಿ ನಾವು ಅದನ್ನು ತೂಕ ಮಾಡಿ ನೋಡಿದಾಗ 36 ಗ್ರಾಮ ಮೊಟ್ಟೆ ಮಾತ್ರ ಬರ್ತಾಯಿದೆ. ಆದರೆ ಯಾವ ಕೋಳಿ ಮೊಟ್ಟೆ ಇದಾವೆ ಯಾವುದನ್ನೋದು ಅಂತಕ್ಕಂಥದ್ದೇ ನಾವು ಒಂದು ಕನ್ಫ್ಯೂಸ್. ಕೆಲವಷ್ಟು ಕಡೆ ಏನಪ್ಪ ಅಂದರೆ ಮೊಟ್ಟೆನೇ ಸರಬರಾಜಿಲ್ಲ. ಇದನ್ನು ತನಿಖೆ ಆಗಬೇಕು. ಈ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯದ ಮೇಲೆ ನಾವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಇದಲ್ಲದೆ ಕಾನೂನಿನ ಹೋರಾಟವೂ ಸಹ ಇವತ್ತು ನಾನು ಅದು ಕಾನೂನು ಹೋರಾಟ ಮಾಡೋಕ್ಕೆ ಇವತ್ತು ನಾವು ಅದೆಲ್ಲ ಏನಪ್ಪ ಅಂದರೆ ದಾಖಲೆಗಳನ್ನು ಇವತ್ತು ನಾವು ಮಾಹಿತಿ ಅಡಿಯಲ್ಲಿ ತೊಗೊಂಡು ಇವತ್ತು ಅದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮದು ಒಂದೇ ಒತ್ತಾಯ, ಅಂಗನವಾಡಿ ಫಲಾನುಭವಿಗಳಿಗೆ ಒಂದು ಸಿಗಬೇಕಾದಂಥ ಮೊಟ್ಟೆಗಳು ಸಿಗಬೇಕು, ಮಕ್ಕಳಿಗೆ ಸಿಗಬೇಕಾದ ಮೊಟ್ಟೆಗಳು ಸಿಗಬೇಕು, ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮದೊಂದು ಒತ್ತಾಯ ಇದೆ ಸರ್. ಮತ್ತು ಈಗ ಭಾಳ ದಿವಸದಿಂದ 15 ನಡೀತದೆ. ಈಗಾಗಲೇ ಬೇರೆ ಬೇರೆ ರಾಜಕಾರಣಿ ಉದಾಹರಣೆಗೆ ಆಳಂದಲ್ಲೂ ಮಾಡಿದ್ದಾರೆ, ಬೇರೆ ಬೇರೆ ರಾಜಕಾರಣಿಗಳು ಮಾಡಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ 17/12/2024 ಅಂದರೆ 3 ತಿಂಗಳ ಹಿಂದೆ ಸರ್ಕಾರ ಆದೇಶ ಮಾಡಿದೆ, ಬಾಲ ವಿಕಾಸ ಸಮಿತಿ ರಚನೆ ಮಾಡಿರಿ ಅಂತೇಳಿ. ಅಲ್ಲೇನು ಮಕ್ಕಳಿರ್ಬೋದು, ಗರ್ಭಿಣಿ ಇರ್ತಾವೆ, ಅವ್ರ ಪೇರೆಂಟ್ಸ್ ಅವ್ರನ್ನ ತೊಗೊಂಡು ಒಂದು ಜಂಟಿ ಅಕೌಂಟನ್ನು ಮಾಡಿ ಅಂಗನವಾಡಿ ಟೀಚರ್ಗೆ ಹಾಕಬೇಕು ಅಂತ. ಅದು ಇಲ್ಲಿವರೆಗೂ ಅದು ಆಗಿಲ್ಲ. ಅದು ಈಗ ಆದೇಶ ಮಾಡೋದು ಸರ್ಕಾರ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅಥವಾ ಈ ಬೇಜವಾಬ್ದಾರಿನ ಅಥವಾ ಇಲ್ಲಿದ ರಾಜಕಾರಣಿಗಳ ಒತ್ತಡನ ಅಂತಕ್ಕಂಥದ್ದು ನಮಗೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ. ಈಗಾಗಲೇ ನಾನು ಹೇಳಿದೆ, ಈಗ ಚಿತ್ತಾಪುರ ತಾಲೂಕಿನಲ್ಲಿ ಹೋದರೆ ಮೊಟ್ಟೆ ಸಪ್ಲೈ ಆಗಿಲ್ಲ. ಆಳಂದಲ್ಲಿ ಹೋದರೆ 12-13 ಮೊಟ್ಟೆಗಳನ್ನು ಕೊಡ್ತಾರೆ. ನಗರ ನೀವು ಹೋಗಿ ಯಾರಾದರೂ ಹೋಗಿ ಒಂದು ಬಾಣಂತಿಯರಿಗೆ ಅಥವಾ ಗರ್ಭಿಣಿಯರಿಗೆ ಅಥವಾ ಮಕ್ಕಳಿಗೆ ಹೋಗಿ ಎಷ್ಟು ತತ್ತೆ ಬತ್ತು ಅಂತ ಕೇಳಿರಿ, 5 ಕೊಟ್ಟಾರ, 6 ಕೊಟ್ಟಾರ, 7 ಕೊಟ್ಟಾರ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ವಿಶೇಷವಾಗಿ ತಮಗೆಲ್ಲ ಗೊತ್ತಿರಬೇಕಾದಂಥ ವಿಚಾರ, ಒಂದು ಮೊಟ್ಟೆಯ ಸೆಲ್ಫ್ ಲೈಫ್ ಬಂದು 4 ರಿಂದ 5 ಫುಡ್ ಸೇಫ್ಟಿ ಅವರು ವರದಿ ಕೊಡ್ತಾರೆ.
4ರಿಂದ 5 ದಿವಸ ಒಂದು ಮೊಟ್ಟೆಯ ಸೆಲ್ಫ್ ಲೈಫ್ ಬಂದು. ಆದರೆ ತಿಂಗಳಾನು ಗಂಟಲೆ ಇಟ್ಟು ಮೊಟ್ಟೆಗಳನ್ನು ಕೊಡ್ತಾರೆ. ಇದನ್ನು ಪೌಷ್ಟಿಕತೆ ಒಳ್ಳೆಯದಾಗಬೇಕು ಅಂತೇಳಿ ಪೌಷ್ಟಿಕಾಹಾರ ಅಂತ ಕೊಡ್ತಾರೋ ಅಥವಾ ಇವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುವ ಉದ್ದೇಶದಿಂದ ಕೊಡ್ತಾರೋ ಅಂತಕ್ಕಂಥದ್ದು ನಮಗೆ ತಿಳಿಲಾರ್ದಂಥ ಪ್ರಶ್ನೆ. ಇವತ್ತು ನಾನು ಫುಡ್ ಸೇಫ್ಟಿಗೆ ಹೋದಾಗ ಹೇಳ್ತಾರೆ, ಒಂದು ಮೊಟ್ಟೆ ನೀವು ಈ ರೀತಿ ಅಳಗಿಡಿಸಿ ನೋಡಿದ್ರೆ ಒಂಥರ ಸೌಂಡ್ ಬತ್ತು ಅಂದರೆ ಅದರೊಳಗಿನ ಪ್ರೋಟೀನ್ ಅಂಶ ಹೋಗಿರ್ತಂತೆ, ಅದು ಕೆಟ್ಟಗಿರೋ ಮೊಟ್ಟೆ ಯೂಸ್ ಮಾಡಬಾರ್ದು ಅಂಥೇಳಿ ಫುಡ್ ಸೇಫ್ಟಿಯವರು ವರದಿದೆ. ಆದರೆ ಇವತ್ತು ತಿಂಗಳಾನು ಗಂಟಲೆ ಇಟ್ಟು ಮೊಟ್ಟೆಗಳನ್ನು ಕೊಡ್ತಾಯಿದ್ರೆ ಇದರ ಅರ್ಥ ಏನು ಅಂತಕ್ಕಂಥದ್ದು, ಇದರ ಹಿಂದಿನ ಮರ್ಮವೇನು ಅಂತಕ್ಕಂಥದ್ದು ನಾವು ನಮ್ಮದೊಂದು ಕಾಡುವಂಥ ಪ್ರಶ್ನೆ ಆಗಿದೆ ಸರ್. ಮಕ್ಕಳ ಸಚಿವೆಯವರು ಏನಪ್ಪ ಅಂದರೆ ಪೇಪರ್ದಲ್ಲಿ ಸರಿ ಮಾಡಿದರೆ, ವಾಸ್ತವಿಕವಾಗಿ ಸರಿ ಮಾಡಿಲ್ಲ. ಹಾಗಾದರೆ ನೀವೇ ಸರ್ಕಾರ ನೀವು ಮಾಡಿರುವ ಆದೇಶ ಯಾರು ಪಾಲನೆ ಮಾಡ್ತಾಯಿದ್ರೆ? ಇವತ್ತು ನಾವು ಹೇಳಿದ್ದೀವಿ, ಬಂದು ನೋಡಿ ಇದೇ ಡಿ ಡಿ ಅವ್ರಿಗೆ ಕೇಳಿ. ಡಿ ಡಿ ಅವ್ರು ನೀವು ಸರಿ ಮಾಡಿದ್ರೆ ನಿಮ್ಮ ಕಲಬುರಗಿಯ ಡಿ ಡಿ ಅವರಿಗೆ, ನಿಮ್ಮ ಇಲಾಖೆಯ ಡಿ ಡಿ ಸಂಬಂಧಪಟ್ಟ ಡಿ ಡಿ ಅವರಿಗೆ ನೀವು ಕೇಳಿ. ಸಮಿತಿ ಮಾಡಿಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾರೆ, ಮತ್ತು ಅವ್ರ ಮೇಲೆ ಏನು ಕ್ರಮ ತಗೊತೀರಿ ಅಂತಕ್ಕಂಥದ್ದು ನಮ್ಮದು ಪ್ರಶ್ನೆ ಸರ್. ಇವರು ಎಲ್ಲಿ ಸರಿ ಮಾಡ್ತಾ ಇದ್ದಾರೆ ಅಂದರೆ ಕೇವಲ ದಾಖಲೆಗಳಲ್ಲಿ, ಪೇಪರ್ಗಳಲ್ಲಿ ಮಾತ್ರ. ಇವ್ರ ಅಭಿವೃದ್ಧಿಗಳು ಎಲ್ಲೆಲ್ಲ ಆಗ್ತಾ ಇದೆ ಅಂದರೆ ಪೇಪರ್ಗಳಲ್ಲಿ ಮಾತ್ರ. ವಾಸ್ತವ್ಯ ತೆಳಗಿಳಿದು ನೋಡಿದಾಗ ಇಲ್ಲಿ ನಡೀತಾ ಇರೋದು ಭ್ರಷ್ಟಾಚಾರ. ಈ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಇದೇ ಸಚಿವರೇ, ಬೇರೆ ಯಾರೂ ಅಲ್ಲ. ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು. ಒಂದು ಜಿಲ್ಲೆಗೆ ವಿಸಿಟ್ ಹೇಳ್ತಾರೆ ಕೆಲವಷ್ಟು ಅಧಿಕಾರಿಗಳು, ಜಿಲ್ಲೆಗೆ ಸಚಿವರು ಬಂದು ವಿಸಿಟ್ ಮಾಡಿದ್ರೆ ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲಿ ಮನೆಯಿಂದ ಅವ್ರ ಪೇಮೆಂಟಿಗೆ ದುಡ್ಡು ಕೊಡಬೇಕಾ? ಇಂಡೈರೆಕ್ಟ್ಲಿ ಏನಪ್ಪ ಅಂದರೆ ಇಂಥವೆಲ್ಲ ಮಾಡಿ ಕೊಡಿ ಅಂತಕ್ಕಂಥದ್ದು ಮೇಲೆ ನೋಡಿ ಕಂಡು ಬರ್ತದೆ ಸರ್ ಅದನ್ನು.